ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನಿವತ್ತು ತಾಲಿಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸೊ ಅದು ಲಂಚ್ಗೂ ಕೂಡ ಆಗುತ್ತೆ ಅಂತ ತುಂಬ ಈಸಿಯಾಗಿ ಮಾಡ್ಕೋತೀನಿ. ನಾನು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರು ಒಂದೊಂದು ಕಪ್ಪಲ್ಲಿ ತೊಗೋಬೇಕು. ಸೊ ಅದನ್ನು ಹಾಕ್ಬಿಟ್ಟು ಇವಾಗ ನಾನು ಕ್ಯಾರೆಟು, ಆನಿಯನ್ನು, ಕೊತ್ತಂಬರಿ, ಖಾರದ ಪುಡಿ, ಜೀರಿಗೆ, ಅಜ್ವಾನ, ಉಪ್ಪು ಮತ್ತು ಅರಿಶಿನ ತೊಗೊಂಡಿದ್ದೀನಿ. ಇವಾಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆನಿಯನ್ ಹಾಕ್ಬಿಟ್ಟು ಮತ್ತು ಕ್ಯಾರೆಟ್ ಹಾಕಬೇಕು. ಆ್ಯಕ್ಚುಲಿ ಇದಕ್ಕೆ ಸೌತೆಕಾಯಿ ಇದ್ದರೆ ನೀವು ಅದನ್ನು ಕೂಡ ಹಾಕ್ಬೋದು. ನಾನು ಅದನ್ನು ತರಿಸ್ಕೊಂಡಿಲ್ಲ, ಸೊ ಅದಕ್ಕೆ ಹಾಕಲಿಲ್ಲ. ಸೊ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಅಜ್ವಾನು, ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕಾದರೂ ನೀವು ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಒಣಖಾರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅಜ್ವಾನನ ಹಾಕೋಬೇಕು. ಅಜ್ವಾನ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕಿ ಕಂಪಲ್ಸರಿ. ಸೊ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೋಬೇಕು. ಆದರೆ ಮೆಂತೆ ಸೊಪ್ಪು ಕೂಡ ನೀವು ಕಟ್ ಮಾಡ್ಕೊಂಡು ಹಾಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಆರಾಮಾಗಿ ಪೂರ್ತಿಯಾಗಿ ಮಿದ್ಕೋಬೇಕು. ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ನೀಟಾಗಿ ಒಂದು ಕ್ಲೋಸ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ಒಂದು 10 to 15 ಮಿನಿಟ್ಸ್ ಅದನ್ನ ಬಟರ್ ಪೇಪರ್ ತೊಗೋಬೇಕು. ನಂದು ಬಟರ್ ಪೇಪರ್ ಸಿಗ್ತಿಲ್ಲ, ಸೊ ನಾನಿಲ್ಲಿ ಒಂದು ಆಯಿಲ್ ಕವರ್ ತೊಗೊಂಡಿದ್ದೀನಿ. ಸೊ ನೀವು ಬಟರ್ ಪೇಪರ್ನ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಆಯಿಲ್ ಹಚ್ಚಿ ಉಂಡೆ ಉಂಡೆ ಮಾಡಿಕೊಂಡು ನೀವಿವಾಗ ತಟ್ಟಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು, ತುಂಬ ಭಾರ ಹಾಕಬಾರ್ದು. ಆರಾಮಾಗಿ ಆಯಿಲ್ನ ಹಚ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಈ ಥರ ನೀಟಾಗಿ ಬರುತ್ತೆ. ನಾನು ಇವಾಗ ಪ್ಯಾನಿಗೆ ಆಯಿಲ್ ಹಾಕಬೇಕು, ನಿಧಾನಕ್ಕೆ ಹಾಕೋಬೇಕು, ಇಲ್ಲಾಂದರೆ ಹರಿದೋಗ್ಬಿಡುತ್ತೆ. ಸೊ ಈ ಥರ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆನೆಸಬೇಕು. ಚೆನ್ನಾಗಿ ಬೆಂದಮೇಲೆ ಈ ಥರ ರೆಡಿ ಆಗುತ್ತೆ ತಾಲಿಪಟ್ಟು. ತಾಲಿಪಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಕರ್ಡಲ್ಲಿ ಕೂಡ ತಿನ್ಬೋದು, ಬೇಕಾದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಬೇಕಾದರೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ತುಂಬ ಟೇಸ್ಟ್ ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಸೊ ಅದಕ್ಕೆ ನಾವು ಹೊರಗಡೆ ಹೊರಟ್ವಿ. ಈವ್ನಿಂಗ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು. ಶಾಪಿಂಗ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ ಅಂತ ಹೊರಟ್ವಿ. ಸೊ ತುಂಬ ದಿನ ಆಗಿತ್ತು ನಾನು ಮೋಮೋಸ್ ತಿಂದು. ಸೊ ಮೋಮೋಸ್ ತಿನ್ನೋಣ ಅಂತ ಹೋದ್ವಿ. ಸೊ ಮೋಮೋಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ನಾನು ತುಂಬ ದಿನ ಆಗಿತ್ತು ಕೋಲ್ಡ್ ಕಾಫಿನೂ ಕುಡ್ದಿರಲಿಲ್ಲ. ಸೊ ನಾನು ಅದಕ್ಕೆ ಕೋಲ್ಡ್ ಕಾಫಿ ತೊಗೊಂಡೆ. ಸೊ ಆಮೇಲೆ ಸ್ವಲ್ಪ ಕರ್ಬೂಜ ಜ್ಯೂಸ್ ಕುಡಿದ್ಬಿಟ್ಟು ನಾವು ಶಾಪಿಂಗ್ ಹೊರಟ್ವಿ. ಸೊ ನನಗಿಲ್ಲಿ ಯಾವ ಕಲೆಕ್ಷನ್ಸು ಅಷ್ಟು ಇಷ್ಟ ಆಗಲಿಲ್ಲ, ಬೇರೆ ಕಡೆ ನೋಡೋಣ ಅಂತ ಮತ್ತೆ ನಾವು ಹೊರಟ್ವಿ. ಇಂದ ನಾನು ವೆಸ್ಟ್ ಸೈಡಿಗೆ ಬಂದೆ, ನೋಡೋಣ ಇಲ್ಲಾದರೂ ಚೆನ್ನಾಗಿ ಸಿಗುತ್ತಾ ಅಂತ. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಬಟ್ ಪಾರ್ಟಿ ವೇರ್ ಥರ ನನಗೆ ಯಾವುದೋ ಔಟ್ಫಿಟ್ ಸಿಗಲಿಲ್ಲ. ಸೊ ನೋಡ್ತಿದ್ದೀನಿ ಯಾವುದಾದ್ರೂ ಸಿಕ್ಕರೆ ತೊಗೋಬೇಕು ಅಂತ ನಾವು ವೆಸ್ಟ್ ಸೈಡಿಗೆ ಬಂದ್ವಿ. ನನಗಷ್ಟೇ ಯಾವುದು ಇಷ್ಟ ಆಗಲಿಲ್ಲ ಅಂತ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗಾದರೂ ನಾವು ಟ್ರೈ ಮಾಡೋಣ ಅಂತ ಇಲ್ಲಿ ಔಟ್ಫಿಟ್ನ ನೋಡ್ತಿದ್ವಿ. ಸೊ ಇದರಲ್ಲಿ ಒಂದು 2 ಔಟ್ಫಿಟ್ಸ್ ನಮಗೆ ಇಷ್ಟ ಆಯಿತು, ಪೋಲೋ ಶರ್ಟ್ಸ್ ಥರ. ಬಟ್ ಕಾಸ್ಟ್ಲಿ ಇತ್ತು ಕಂಪೇರ್ ಟು ಔಟ್ಸೈಡ್. ಬಟ್ ಪರವಾಗಿಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ ಅಂತ 2 ಔಟ್ಫಿಟ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇವಾಗ ಸ್ವಲ್ಪ ಮನೆಗೆ ಗ್ರಾಸರಿ ಬೇಕಿತ್ತು ಅಂತ ರಾಯಲ್ ಮಾರ್ಟ್ಗೆ ಬಂದ್ವಿ. ಸೊ ಮನೆಗೆ ಗ್ರಾಸರಿ ಏನೆಲ್ಲ ಬೇಕಿತ್ತು ಅದೆಲ್ಲ ತೊಗೋತಾ ಇದ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಬರೋಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ಸೊ ಇದಾಗಿತ್ತು ನಂದು ಸ್ಯಾಟರ್ಡೇ ಲಾಗು. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಾಯ್ ಬಾಯ್, ಟೇಕ್ ಕೇರ್.